ಏನು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ತದನಂತರದಲ್ಲಿ ಹಿರಿಯೂರು ಕ್ಷೇತ್ರವನ್ನು ಕೂಡ ಪ್ರತಿನಿಧಿಸಿದಂತ ಸುಧಾಕರ್ ಅವರು ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ಕ್ಯಾಬಿನೆಟ್ ಅಲ್ಲೂ ಕೂಡ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಅವರು ಇವತ್ತು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬಲಾರದ ನಷ್ಟ ಅನ್ನುವ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ವೆಂಕಟರಮಣಪ್ಪನವರು ಕೂಡ ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿನಿಧಿಸಿ ಹಿಂದೆ ನಮ್ಮ ಸರ್ಕಾರದಲ್ಲೂ ಕೂಡ ಹಿಂದಿನ ಬಿಜೆಪಿ ಸರ್ಕಾರದಲ್ಲೂ ಕೂಡ ಸಚಿವರಾಗಿ ಶೋಷಿತ ಪೀಡಿತ ಸಮುದಾಯಗಳ ಧ್ವನಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಹಿರಿಯರು ಅವರು ಕೂಡ ಇವತ್ತು ನಮ್ಮ ಮಧ್ಯೆ ಇಲ್ಲ ಅಂತಕ್ಕಂಥದ್ದು ತುಂಬಾ ನೋವು ತರ್ತಕ್ಕಂಥ ಸಂಗತಿ. ಮಾನ್ಯ ಶ್ರೀ ರಾಮಚಂದ್ರೇಗೌಡರು 5 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ, ಅದಕ್ಕಿಂತ ಮುಖ್ಯವಾಗಿ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ಒಂದು ಬಲಗೈ ಬಂಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಎಲ್ಲ ಕಷ್ಟಕರ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಯಾವತ್ತೂ ಕೂಡ ಧ್ವನಿಯಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿ ಸಂಘಟನೆಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ಒಬ್ಬ ಹಿರಿಯ ಮುತ್ಸದಿ ಮತ್ತು ಒಬ್ಬ ಸಜ್ಜನ ರಾಜಕಾರಣಿ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ವಿಶೇಷವಾಗಿ ರಾಮಚಂದ್ರೇಗೌಡರ ಬಗ್ಗೆ ಹೇಳೋದಾದ್ರೆ, ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದಾಗ ಏನು ಮೈಸೂರು ಸಕ್ಕರೆ ಕಾರ್ಖಾನೆ ಅದನ್ನ ಪುನರಾರಂಭಿಸಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ರಾಮಚಂದ್ರೇಗೌಡರಿಗೆ ಸಲ್ತದೆ. ಅಷ್ಟೇ ಅಲ್ಲ ಮನೆ ಅಧ್ಯಕ್ಷರೇ, ಕಬ್ಬು ಬೆಳೆಗಾರ ರೈತರು ಮೃತಪಟ್ಟಂತ ಸಂದರ್ಭದಲ್ಲಿ 10,000 ಪರಿಹಾರ ಧನ ನೀಡುವ ಒಂದು ನೂತನ ಯೋಜನೆಯನ್ನು ಕೂಡ ಕೊಟ್ಟಂತವರು ಸನ್ಮಾನ್ಯ ರಾಮಚಂದ್ರೇಗೌಡರು. ತಮ್ಮ ಕಾರ್ಯದಕ್ಷತೆಗಾಗಿ ಅಂದಿನ ರಾಷ್ಟ್ರಪತಿಗಳಾದಂತ VV ಗಿರಿಯವರು ಕೂಡ ರಾಮಚಂದ್ರೇಗೌಡರ ಅವರ ಬಗ್ಗೆ ಒಂದು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಅದೇ ರೀತಿ ಅತ್ಯುತ್ತಮ ಸಂಸದೀಯ ಪಟು ಅನ್ನುವ ಪುರಸ್ಕಾರವೂ ಕೂಡ ರಾಮಚಂದ್ರೇಗೌಡರು ಭಜನರಾಗಿದ್ದರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುತ್ತಾ, KR ಶ್ರೀನಿವಾಸಯ್ಯ ಅವರು ವಕೀಲರಾಗಿ ಮತ್ತೆ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿ, ಶ್ರೀ SH ಪುಟ್ಟರಂಗನಾಥ್ ಅವರು ಇರಬಹುದು, ಅದೇ ರೀತಿ ರಾಯಚೂರು ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದಂತ ಸೈಯದ್ ಯಾಸೀನ್ ರವರು ಇರಬಹುದು, ಅದೇ ರೀತಿ ಯಲಹಂಕ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದಂತ V ಶ್ರೀನಿವಾಸರವರು, ಇವರೆಲ್ಲರೂ ಸಹ ವೆಂಕಟಾಚಲಯ ಆದಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಕೆಲವರು ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಅವರ ಕೊಡುಗೆಯನ್ನ ನೀಡಿಕೊಂಡು ಬಂದಿರತಕ್ಕಂಥವ್ರು. ಈ ಸಂದರ್ಭದಲ್ಲಿ ನಮ್ಮ HM ಚಂದ್ರಶೇಖರಪ್ಪನವರು ಶಿವಮೊಗ್ಗ ನಗರಸಭಾ ಅಧ್ಯಕ್ಷರಾಗೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ರು. ಒಬ್ಬ ಸಜ್ಜನ, ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾಗೂ ಕೂಡ ಸೇವೆಯನ್ನು ಸಲ್ಲಿಸಿದಂತ ಚಂದ್ರಶೇಖರಪ್ಪನವರು ಕೂಡ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ಹನುಮಂತಪ್ಪನವರು ಅವರು ಇರ್ಬೋದು, ಅದೇ ರೀತಿ S ಕೃಷ್ಣಪ್ಪನವರು ಇರ್ಬೋದು, ಬನ್ನೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದಂತವರು, ಅವರು ಕೂಡ ನಮ್ಮಿಂದ ಇವತ್ತು ದೂರ ಆಗಿದ್ದಾರೆ. ಗಾನ ಕೋಗಿಲೆ ಅಂತ ಹೇಳಿ ಖ್ಯಾತಿ ಪಡೆದಂತ ಶ್ರೀಮತಿ S ಜಾನಕಿ ಅವರು ಇರ್ಬೋದು, ಅದೇ ರೀತಿ ಶ್ರೀಮತಿ ಆಶಾ ಭೋಸ್ಲೆ ಇರ್ಬೋದು. ಇವತ್ತು ಇಬ್ಬರು ಕೂಡ ನಮ್ಮಿಂದ ದೂರ ಆಗಿರ್ಬೋದು, ಆದ್ರೂ ಕೂಡ ಅವರ ಧ್ವನಿಗಳಿರ್ಬೋದು, ಅವರ ಹಾಡುಗಳಿರ್ಬೋದು, ಯಾವತ್ತೂ ಕೂಡ ಎಲ್ಲಿಯವರೆಗೂ ಸೂರ್ಯಚಂದ್ರ ಇರುತ್ತೋ ಅಲ್ಲಿಯೂ ಕೂಡ ಅವರ ಹೆಸರುಗಳು ಅಜರಾಮರವಾಗಿರ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಚೆನ್ನಮ್ಮನವರು ಇವತ್ತು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ದೇವೇಗೌಡರಿಗೆ ಒಂದು ಶಕ್ತಿಯನ್ನು ತುಂಬಿದಷ್ಟೇ ಅಲ್ಲ, ಇಡೀ ಕುಟುಂಬಕ್ಕೆ ಒಂದು ಶಕ್ತಿಯನ್ನು ತುಂಬಿಕೊಂಡು ನಾನು ಕೂಡ ಅವರ ಅಂತ್ಯ ಸಂಸ್ಕಾರಕ್ಕೆ ನಾನು ಕೂಡ ಹೋಗಿದ್ದೆ. ಲಕ್ಷಾಂತರ ಜನರು ಅಲ್ಲಿ ಅಂತಿಮ ಸಂಸ್ಕಾರಕ್ಕೆ ಬಂದದಂತ ನೋಡಿದ್ರೆ ನಿಜವಾಗ್ಲೂ ಕೂಡ ಚೆನ್ನಮ್ಮನವರು ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲದೆ ಹೋದ್ರು ಕೂಡ ಎಷ್ಟು ಅಪಾರ ಜನಬೆಂಬಲವನ್ನ ಗಳಿಸಿದ್ರು, ಪ್ರೀತಿಯನ್ನ ಗಳಿಸಿದ್ರು ಅನ್ನೋದು ಕೂಡ ಅದರಲ್ಲಿ ಸ್ಪಷ್ಟ ಆಗ್ತಾ ಇತ್ತು. ಹಾಗಾಗಿ ಇಂಥ ಎಲ್ಲ ಹಿರಿಯರು ಇವತ್ತು, ಅನೇಕ ಶಾಸಕರುಗಳು ಮತ್ತೆ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅನೇಕ ಹಿರಿಯರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಇವತ್ತು ಅವರೆಲ್ಲರ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನ ಬಯಸ್ತಾ ಆ ಅಗಲಿಕೆಯ ನೋವನ್ನ ತಡಿತಕ್ಕಂಥ ಶಕ್ತಿ ಆ ಕುಟುಂಬಗಳಿಗೆ ಅವರ ಎಲ್ಲರಿಗೂ ಕೂಡ ಒದಗಲಿ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ ನನ್ನ ಮಾತುಗಳಿಗೆ ಮುಗಿಸ್ತೇನೆ. ನಮಸ್ಕಾರ.